ಹಾಯ್ ಎವ್ರಿವನ್. ಈ ಟೂ ಸ್ಯಾರೀಸ್ ತೊಗೊಂಡು ಡಿಫ್ರೆಂಟ್ ಔಟ್ಫಿಟ್ಸ್ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀರಿ. ಸೊ ಫಸ್ಟ್ ಸ್ಯಾರಿ ಬಂದು ಈ ಬನಾರಸ್ ಸ್ಯಾರಿ. ಸೊ ಇದಕ್ಕೆ ಸೇಮ್ ಕಲರ್ ಪ್ಲೈನ್ ಸ್ಯಾರಿ ತೊಗೊಂಡಿದ್ದೀರಿ. ಇವೆರಡೂ ಸ್ಯಾರೀಸ್ ಯೂಸ್ ಮಾಡಿಕೊಂಡು ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ನೋಡೋಣ. ಸೊ ಫಸ್ಟ್ ಬನಾರಸ್ ಸ್ಯಾರೀಲಿ ಈ ಲಾಂಗ್ ಟಾಪ್ ಸ್ಟಿಚ್ ಮಾಡಿದ್ದಾರೆ ವಿತೌಟ್ ಬಾರ್ಡರ್. ನೆಕ್ಸ್ಟ್ ಈ ಬ್ಲೌಸ್, ಸೊ ಇದನ್ನು ಕ್ರಾಪ್ ಟಾಪ್ ಥರ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಬನಾರಸ್ ಮೆಟೀರಿಯಲಲ್ಲಿ ಸೊ ಇದು ಪಟ ಸ್ಟಿಚ್ ಮಾಡ್ಕೊಂಡಿರೋದು. ಸೊ ಬಾರ್ಡರ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದೆ, ಬಾರ್ಡರ್ ಮತ್ತು ಪಲ್ಲು. ನೆಕ್ಸ್ಟ್ ಗೋಯಿಂಗ್ ಟು ದ ಪ್ಲೈನ್ ಸ್ಯಾರಿ. ಪ್ಲೈನ್ ಸ್ಯಾರೀಲಿ ಫಸ್ಟ್ ಬಂದು ಈ ಸ್ಕರ್ಟ್ನ ಸ್ಟಿಚ್ ಮಾಡಿದ್ದಾರೆ. ಸೊ ಈ ಸ್ಕರ್ಟ್ ಜೊತೆಗೆ ಈ ಕ್ರಾಪ್ ಟಾಪ್. ಸೊ ಇದ್ರ ಮೇಲೆ ವರ್ಕ್ ನೋಡ್ಬೋದು. ಪ್ರೀವಿಯಸ್ ವೀಡಿಯೋದಲ್ಲಿ ಬೀಡ್ಸ್ ಯೂಸ್ ಮಾಡಿಕೊಂಡು ವರ್ಕ್ ಹಾಕೋದು ತೋರಿಸಿದ್ದೆ ಅಲ್ವಾ, ಅದು ಇದೇ ಕ್ರಾಪ್ ಟಾಪ್ಗೆ. ಸೊ ಮಿಕ್ಕಿರೋ ಮೆಟೀರಿಯಲಲ್ಲಿ ದುಪಟ್ಟ ಸ್ಟಿಚ್ ಮಾಡಿದ್ದೀರಿ. ಸೊ ಈ ದುಪಟ್ಟಾಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮೆಟೀರಿಯಲ್ ತೊಗೊಂಡು ದುಪಟ್ಟಾನ ಸ್ಟಿಚ್ ಮಾಡಿರೋದು. ಅದೇ ಕಲರ್ ಮತ್ತು ಗೋಲ್ಡ್ ಮಿಕ್ಸ್ ಇರೋ ಲೇಸ್ ದುಪಟ್ಟಾಗೆ ಸ್ಟಿಚ್ ಮಾಡಿದ್ದೀರಿ. ಸೊ ಇದು ಬಂದು ಫಸ್ಟ್ ಔಟ್ಫಿಟ್. ಇದಕ್ಕೆ ಸ್ಕರ್ಟ್ ಜೊತೆಗೆ ಲಾಂಗ್ ಟಾಪ್ ಮತ್ತು ದುಪಟ್ಟಾನ ಪೇರ್ ಮಾಡಿದ್ದೀನಿ. ಸೊ ಇದಕ್ಕೆ ಈ ಸೆಕೆಂಡ್ ಔಟ್ಫಿಟ್ಟಿಗೆ ಬಂದು ಸೇಮ್ ಕಲರ್ ಲೆಗಿಂಗ್ಸ್ ಜೊತೆ ಸ್ಟೈಲ್ ಮಾಡಿರೋದು. ಸೊ ಇದು ಚೂಡಿದಾರ್ ಥರ ಇರುತ್ತೆ. ದ ಥರ್ಡ್ ಔಟ್ಫಿಟ್ ಬಂದು ಎಲ್ಲ ಪ್ಲೈನ್ ಸ್ಯಾರಿದು ಏನಿತ್ತು ಬ್ಲೌಸ್ ಮತ್ತು ಸ್ಕರ್ಟ್ ಮತ್ತು ದುಪಟ್ಟ. ಸೊ ಅದೇ ಸ್ಕರ್ಟ್ ಅದೇ ಬ್ಲೌಸ್ಗೆ ನಾವು ಬೇರೆ ಕಲರ್ ದುಪಟ್ಟ ಸಹ ಮ್ಯಾಚ್ ಮಾಡ್ಬೋದು. ನೆಕ್ಸ್ಟ್ ಸೇಮ್ ಅದೇ ಸ್ಕರ್ಟ್ಗೆ ಸೇಮ್ ದುಪಟ್ಟಾಗೆ ಕ್ರಾಪ್ ಟಾಪ್ ಜೊತೆ ಬನಾರಸಿ ಕ್ರಾಪ್ ಟಾಪ್ ಜೊತೆ ಸ್ಟೈಲ್ ಮಾಡಿರೋದು. ಇದು ನೆಕ್ಸ್ಟ್ ಔಟ್ಫಿಟ್. ಸೊ ನೆಕ್ಸ್ಟ್ ಔಟ್ಫಿಟ್ ಬಂದು ಸೇಮ್ ಸ್ಕರ್ಟ್ ಸೇಮ್ ಕ್ರಾಪ್ ಟಾಪ್, ಅದರ ಜೊತೆ ಬನಾರಸಿ ದುಪಟ್ಟ ಜೊತೆ ಪೇರ್ ಮಾಡಿದ್ದೀರಿ. ಸೊ ಇದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕಾಣುತ್ತೆ. ಈ ವಿಡಿಯೋ ಇನ್ಸ್ಪೈರ್ ಆಗಿರೋದು ತೆಲುಗು ಇನ್ಫ್ಲೂಯೆನ್ಸರ್ ದಿವ್ಯಾ ಅವ್ರನ್ನ ನೋಡಿ. ಥ್ಯಾಂಕ್ ಯು.